ಶ್ರೀ ಜಗದ್ಗುರು ಗವಿಸಿದ್ದೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಕೊಪ್ಪಳ. Samrakshana 2023 Responsibility for a Better Environment on eve of Pollution Control Day 2023, organized by Department of Rasashastra and Bhaishajya Kalpana, SJGAMC, Koppala. Every year on December 2, India observes the National Pollution Control Day to remember and pay tribute to those who lost their lives during the Bhopal gas disaster on December 2 and 3, 1984. This year, in an effort to increase the public awareness of pollution prevention, we have conducted a short video competition for our students. ಪ್ರಕೃತಿಯ ಆಕೃತಿಯನ್ನು ಕೆಡಿಸಿರುವ ಮಾನವರಿಗೆ ಸಂಚಲನ ತಂಡದಿಂದ ಮುನ್ನೆಚ್ಚರಿಕೆಯನ್ನು ನೀಡುವ ಸಣ್ಣ ಪ್ರಯತ್ನ. ಮೊದಲು ಮನೆಯ ಕಸದಿಂದ ಶುರುವಾಗಿ ಕಾರ್ಖಾನೆಯ ಧೂಳನ್ನು ಎಳೆದುಕೊಂಡು ಪ್ಲಾಸ್ಟಿಕ್ ಅನ್ನು ನದಿಯಲ್ಲಿ ತೇಲಿಸಿಕೊಂಡು ಭೂಮಿ ಬರಡಾಗುವವರೆಗೂ ಕೀಟನಾಶಕಗಳನ್ನು ಬಳಸಿ ಕೊನೆಗೆ ಸಮುದ್ರ ಮುಟ್ಟುವುದೇ ಮಾಲಿನ್ಯ. ವಿಶ್ವದ ಅತ್ಯಂತ 30 ಕಲುಷಿತ ನಗರಗಳಲ್ಲಿ ಭಾರತವೂ ಒಂದು. ಅದರ ದತ್ತಾಂಶಗಳನ್ನು ನೋಡೋದಾದ್ರೆ WHO ಹೇಳುವ ಪ್ರಕಾರ 1998ರಿಂದ 2021 67.7% ನಷ್ಟು ವಾಯು ಮಾಲಿನ್ಯ ಹೆಚ್ಚಾಗಿದ್ದು, ಅದರಿಂದ ಲೈಫ್ ಎಕ್ಸ್ಪೆಕ್ಟೆನ್ಸಿ 2.3 ವರ್ಷದಷ್ಟು ಇಳಿಕೆಯಾಗಿದೆ. 2019ರಿಂದ 2021 59.1% ಹೆಚ್ಚಾಗಿದ್ದು, ವಾಯು ಮಾಲಿನ್ಯದಲ್ಲಿ ಗಣನೀಯ ಪ್ರಮಾಣದ ಏರಿಕೆಯನ್ನು ಕಾಣಬಹುದು. ಏರ್ ಪೊಲ್ಯೂಷನ್ ಬಗ್ಗೆ ಹೇಳುವುದಾದರೆ, ರಕ್ತ ಬೀಜಾಸುರನಂತೆ ಹರಡಿರುವ ಫ್ಯಾಕ್ಟರೀಸ್, ಇಂಡಸ್ಟ್ರೀಸ್, ಇದರಿಂದ ಬರುವ ಕಪ್ಪು ಹೊಗೆ, ಅತಿಯಾಗಿ ಫಾಸಿಲ್ ಫ್ಯೂಲ್ ಬಳಕೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರವ ಮತ್ತು ಗ್ರೀನ್ ಹೌಸ್ ಗ್ಯಾಸಸ್ ಆದಂತ CFC, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ಗಳು ಮಾರಕ ರೋಗಗಳಾದ ಕ್ಯಾನ್ಸರ್, ಅಸ್ತಮಾ, ಬ್ರಾಂಕೈಟಿಸ್, ಇನ್ಫರ್ಟಿಲಿಟಿ ಮುಂತಾದ ರೋಗಗಳನ್ನು ಉಂಟು ಮಾಡುತ್ತದೆ. ಇದನ್ನು ಮಟ್ಟ ಹಾಕಲು ಪೆಟ್ರೋಲ್ ಅನ್ನು ಅನ್ಲಿಡೆಡ್ ಪೆಟ್ರೋಲ್ ಆಗಿ ಬಳಸಬೇಕು. ಫ್ಯಾಕ್ಟರೀಸ್ಗಳ ಹೊಗೆಯನ್ನು ಪರಿಸರಕ್ಕೆ ಬಿಡುವ ಮೊದಲು ಪ್ರತಿಶತ 0.8 ಶುದ್ಧೀಕರಿಸಿ ಬಿಡಬೇಕು. CFC ಬದಲು HCFC ಅನ್ನು ಬಳಸುವುದು ಉತ್ತಮ. ವೆಹಿಕಲ್ಗಳಲ್ಲಿ ಕ್ಯಾಟಲಿಟಿಕ್ ಕನ್ವರ್ಟರ್ ಅನ್ನು ಅಳವಡಿಸಿ. ಪೊಲ್ಯೂಷನ್ ನೋಡೋದಾದ್ರೆ ಅದರ ಮೂಲ ಕಾರಣವೆಂದರೆ ಪೆಸ್ಟಿಸೈಡ್ಸ್. ಅಧಿಕ ಬೆಳೆಯನ್ನು ಬೆಳೆಯುವ ಅತಿಯಾಸೆಯಿಂದ ಮಣ್ಣಿನ ಖನಿಜಾಂಶಗಳನ್ನೇ ನಾಶ ಮಾಡುತ್ತದೆ. ಪೇಪರ್, ಪಲ್ಪ್, ಆಯಿಲ್ ರಿಫೈನರ್ ಇಂಡಸ್ಟ್ರೀಸ್ಗಳು ತಮ್ಮ ಕಸವನ್ನ ಡೈರೆಕ್ಟ್ ಆಗಿ ಹೊಲಗದ್ದೆಗಳಿಗೆ ಬಿಡುವುದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಲ್ಲದೆ ನ್ಯೂ ಬೇಬಿ ಸಿಂಡ್ರೋಮ್, ಅರ್ಲಿ ಮೆನಾಕೆ ಮುಂತಾದ ಸಮಸ್ಯೆಗಳು ಎದುರಾಗುತ್ತವೆ. ಇದನ್ನ ತಡೆಗಟ್ಟಲು ಮೊದಲು ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳಬೇಕು. ಕ್ರಾಪ್ ರೊಟೇಷನ್, ಮಿಕ್ಸ್ಡ್ ಕ್ರಾಪಿಂಗ್ ಮುಂತಾದ ಕೃಷಿ ಪದ್ಧತಿಯನ್ನು ಅನುಸರಿಸಬೇಕು. ಮನೆಯ ಕಸವನ್ನು, ಮರದ ಎಲೆಗಳನ್ನು, ಸಗಣಿಯನ್ನು ಸಾವಯವ ಗೊಬ್ಬರಕ್ಕೆ ಬಳಸಬಹುದಲ್ಲವಾ? ಪ್ಲಾಸ್ಟಿಕ್ ಅನ್ನೋದು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ಇದನ್ನ ಬಳಸೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯು ಕುಗ್ಗುತ್ತದೆ. ಪ್ಲಾಸ್ಟಿಕ್ ಅನ್ನು ಎಕೋ ಬ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಿ ಅನೇಕ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗಳಲ್ಲಿ ಬಳಸಲಾಗುತ್ತದೆ. ಇದನ್ನ ಮಾಡಲು JB ಇಕೋಟೆಕ್ಸ್ ಗಳಂತ ಕಂಪನಿಗಳು ದೊಡ್ಡ ಪಾತ್ರವನ್ನು ವಹಿಸುತ್ತವೆ. ದಿನಾಲು 1.2 ಕೋಟಿಯಷ್ಟು ಪ್ಲಾಸ್ಟಿಕ್ ಬಾಟಲ್ ಗಳನ್ನು ನವೀಕರಿಸಿ ಫೈಬರ್ ಯಾರ್ನ್ ಆಗಿ ಮಾಡಿ ನಂತರ ಕಾಟನ್ ಅಂತೆಯೇ ತಯಾರಿಸಿ ಕರ್ಟನ್, ಶೂಸ್, ಕ್ಲಾತ್ಸ್ ಮುಂತಾದ ವಸ್ತುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಪ್ಲಾಸ್ಟಿಕ್ ಬಳಸೋದಷ್ಟೇ ಅಲ್ಲ, ಅದರ ಮ್ಯಾನೇಜ್ಮೆಂಟ್ ಕೂಡ ಸರಿಯಾಗಿ ಮಾಡಿದ್ರೆ ಇಕೋಬ್ರಿಕ್ಸ್ ನಂತ ಉತ್ಪನ್ನಗಳು ಹೊರಬರುತ್ತವೆ. ಪರಿಸರ ನಾಶದ ಪರಿಣಾಮ ಏರಿದೆ ಜಾಗತಿಕ ತಾಪಮಾನ. ಎಚ್ಚೆತ್ತಿಕೋ ಮನುಜ, ಈಗಲೇ ಉಳಿಸು ಭೂಮಿಯ ಜೀವಸೆಲೆ ಎಂದು ಹೇಳುತ್ತಾ ನಿಮ್ಮ ಸಂಚಲನಗಳಿಂದ ಬರಲಿ ಪ್ರಕೃತಿಗೆ ಒಂದು ಕಳೆ.